ಲ್ಯಾಂಡ್ಸ್ಕೇಪ್ ಇದ್ದಂಗೆ ಇದೆ. ಅಯ್ಯೋ ಸಖತ್. ಅಲ್ಲಿ ಇಲ್ಲೇನಾದ್ರೂ ಸ್ನೋಫಾಲ್ ಆದ್ರೆ ಸಕ್ಕತ್ತಾಗಿರುತ್ತೆ. ಅದಾಗಲ್ಲ, ಅದ್ ಮೇಲಿಂದ ಬರೋದ್ರೊಳಗೆ ಇನ್ನೂ ಒಂದು ಹನಿಗೆ ಆಗ್ಲಿ. ಬಟ್ ಇಷ್ಟು ವರ್ಷಕ್ಕೆ ಫಾರ್ ಫಸ್ಟ್ ಟೈಮ್ ಸೌದಿಯಲ್ಲಿ ಸ್ನೋಫಾಲ್ ಆಗಿದೆ ದಿಸ್ ಇಯರ್. ಆಕ್ಚುಲಿ ಹಂಗ ಆಗ್ಬಾರ್ದು, ಅದು ಏನೋ ನೇಚರ್ಗೆ ಆಪೋಸಿಟ್ ಆಗಿ ಆಗ್ತಾ ಇರೋದು. ಅದೆಲ್ಲ ಮನುಷ್ಯರು ಮಾಡಿರೋ ತಪ್ಪು ಕೆಲಸಗಳ ಪ್ರಭಾವ. ಆಗ್ಬಿಟ್ಟಿದೆ. ಹೌದು ಅವತ್ತು. ಯಪ್ಪ ಗುರು, ಈ ಊರಿಗೆ ಹಂಗೆ ಫಿದಾಗೋದೆ ಅನ್ಕೊಳ್ಳಿ ನಾನು. ಇಲ್ಲೇ ಇರು ಅಂದ್ರೆ ಚೂರು ಬೇಜಾರು ಮಾಡ್ಕೊಳ್ತಾ ಇರ್ತೀನಿ. ಸಕ್ಕತ್ತಾಗಿದೆ. ಲಕ್ಷು ತಲೆ ಐತೆ ನೋಡಿ ಲಕ್ಷು, ಏನು ಸಕ್ಕತ್ತಾಗೈತೆ. ಹಾಂ ಓಲ್ಡ್. ಎಲ್ಲ ಪಾರ್ಕಿಂಗಿಗೂ ಇಷ್ಟೊಂದು ತಲೆ ಕೆಡ್ಸ್ಕೊತಾರೆ. ಯಾಕೆಂದರೆ ಅವ್ರಿಗೆ ಇಷ್ಟ ಬಂದಿದ್ದ ಕಡೆ ಎಲ್ಲ ಪಾರ್ಕ್ ಮಾಡೋಕ್ಕಾಗಲ್ಲ. ಪಾರ್ಕ್ ಮಾಡೋ ಹಂಗೆ ಮಾಡಿದ್ರೆ ಅವ್ರಿಗೆ ಫೈನ್ ಮೇಲೆ ಫೈನ್ ಬೀಳುತ್ತೆ. ಅವರು ಎಷ್ಟು ತುಂಬ ಸಿಕ್ಕಾಪಟ್ಟೆ ಫೈನ್, ಅಂದರೆ ಪ್ರಾಪರ್ ನಂಬರ್ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಫೈನ್. ಓಕೆ, ನಾವೀಗ ಎಲ್ಲರೂ ಆ ಥರ ಹತ್ಕೊಂಡು ಅಲ್ಲಿ ಟಾಪ್ ವ್ಯೂಗೆ ಹೋಗ್ತೀವಿ. ಅಲ್ಲಿಂದ ವ್ಯೂ ಸಖತ್ತಾಗಿದೆಯಂತೆ. ಬನ್ನಿ ಹೋಗೋಣ. ನೋಡಿ ಕಾಣಿಸ್ತಾ ಇದೆ, ನಾನು ಹೇಳ್ತಿದ್ನಲ್ಲ ಮಣ್ಣು ಮತ್ತು ಹುಲ್ಲನ್ನ ಮಿಕ್ಸ್ ಮಾಡಿ ಪ್ಲಾಸ್ಟಿಂಗ್ ಮಾಡಿದ್ದಾರೆ ಅಂತ. ಇದೇ ಥರ ನೋಡಿ 400 ಇಯರ್ಸ್ ಇಂದನೇ 3 ಫ್ಲೋರ್ಸ್ ಮನೆ ಕಟ್ಟಿದ್ದಾರೆ. ಓ ಮೈ ಗಾಡ್. ಅಲ್ಲ ರಾತ್ರಿ ಹೊತ್ತು ಇಲ್ಲಿಗೆ ಬಂದ್ರೆ ಹೆಂಗಿರುತ್ತೆ ಅಲ್ಲ. ವಾವ್. ಆಯ್ತಾ, ಸಖತ್ತಲ್ಲ. ಮೈ ಗಾಡ್. ಏಯ್ ತಡೀರು, ಬರ್ತೀವಿ. ಓ ನೈಸ್. ಇವ್ರು ಹೇಳ್ತಾ ಇದ್ದಾರೆ ಹುಮಾನೀಸ್ನ ಹಳೆಯ ಮನೆ ಇದು. ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇಲ್ಲಿ ಕೂತು ಆರಾಮಾಗಿ ಮನೇಲಿ ವಾಸ ಮಾಡ್ತಾ ಇದ್ರು ಅಂತ. ಇದು ನಿಜವಾ ಏನಾ? ಹೇ, ಇವು ಮಾತ್ರ ಅಮೇಝಿಂಗ್. ಫುಲ್ ಡೇಟ್ ಫಾರ್ಮ್ ಇದೆ ಇಲ್ಲಿ. ಡೇಟ್ಸ್ ಫಾರ್ಮ್ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ನೋಡಿ. ಅಲ್ಲಿ ನೋಡಿ ಬ್ಯಾಕ್ ಗ್ರೌಂಡಲ್ಲಿ ಮೌಂಟೇನ್ಸ್ ಇದೆ, ಗ್ರೀನರಿ, ಮಧ್ಯ ವೈಟ್ ಕ್ರೀಮ್ ಕಲರ್ ಮನೆಗಳು. ಇಟ್ಸ್ ಸೋ ಗುಡ್, ಅಮೇಝಿಂಗ್ ಆಗಿದೆ. ಹಾಂ ಹಾಂ ಜಾಯಿಂಗ. ಸಖತ್ ಗ್ರೋ ಅಕ್ಕ, ಇಲ್ಲಿ ನೋಡಿ. ವಾವ್, ಬ್ಯೂಟಿಫುಲ್ ಇಲ್ಲಿ. ಅಪ್ಪ, ಮಸ್ತಾಗಿದೆ. ಈಗ ಇಲ್ಲಿಂದ ಅಲ್ಲಿಗೆ ಹೋಗೋಣ ನಾವು. ವ್ಯೂ ತೋರಿಸ್ತೇನೆ ಅವ್ರಿಗೆ. ಎಲ್ಲರೂ ಒಂಚೂರು ಮಿಸ್ಸಾರು ಬರಕ್ ದಾರಿ ಗೊತ್ತಾಗಲ್ಲ. ಏಪ್ಪ ನೋಡಿ, ನಾವು ಇದ್ರ ಮಧ್ಯೆ ಎಲ್ಲ ಬಂದಿರೋದು. ಏನ್ ಮಸ್ತಾಗಿದೆ ಅಲ್ಲ. ಸೋ ಗುಡ್ ವ್ಯೂ ನೋಡಿ. ನಾವು ಇಲ್ಲಿ ಆಗ್ಲೇ ಇಲ್ಲಿ ಡೇಟ್ಸ್ ಫಾರ್ಮ್ ಎಲ್ಲ ನೋಡಿದ್ವಿ ಅಲ್ವಾ. ಈ ಕಡೆ ನೋಡಿ ಹಂಗೆ ಮೌಂಟೇನ್ಸು ಮಸ್ತ್. ನೆಲ್ಲ ತೆಗಿತೀನಿ ನೋಡಿ, ಹಂಗೆ ಸೈಕಾಗಿದೆ. ಅಯ್ಯೋ, ಇಲ್ಲಿಂದ ವ್ಯೂ ನೋಡಿ. ಇಲ್ಲಿ ಹತ್ಕೊ ಬಂದಿದ್ಕು ದ ವರ್ತ್. ಈ ವ್ಯೂ ಇದೆಯಲ್ಲ, ರಿಯಲ್ ಆಗಿ ನೋಡೋಕೆ ಇನ್ನೂ ಅದ್ಭುತ. ಕ್ಯಾಮ್ರಾ ಅಷ್ಟು ಜಸ್ಟಿಫೈ ಮಾಡ್ತಿಲ್ಲ ಇದಕ್ಕೆ, ಬಟ್ ರಿಯಲ್ ಆಗಿ ಮಾತ್ರ ಕಳೆದೋಗೋ ಥರ ಇದೆ. ಸಕ್ಕತ್ತಾಗಿದೆ. ವರ್ತ್ ಕಮ್ಮಿಂಗ್ ಇಯರ್. ದಿಸ್ ದ ಬೆಸ್ಟ್ ಪ್ಲೇಸ್. ಇದು ಬಂದಿದ್ದೆಲ್ಲ ಚೆನ್ನಾಗಿದ್ದು, ಬಟ್ ದಿಸ್ ವಾಸ್ ಬೆಸ್ಟ್. हाँ ಓಕೆ ಓಕೆ ನೋಡಿದ್ವಲ್ಲ ನಾವು. ನಾನು ಹೇಳ್ತಿದ್ದೆ ಮರನ ಕಟ್ ಮಾಡಿ ಮರ ಅಂತೀನಿ, ಮೌಂಟೇನ್ಸ್ನ ಕಟ್ ಮಾಡಿ ಮನೆ ಕಟ್ಟಿದ್ದಾರೆ ಅಂತ. ನೋ, ಮ್ಯಾನ್ಯುಯಲಿ ಕಟ್ ಮಾಡಿರೋದಲ್ಲ, ನ್ಯಾಚುರಲಿ ಬ್ರೇಕ್ ಆಗಿರುತ್ತೆ ಅಲ್ವಾ. ನ್ಯಾಚುರಲಿ ಬ್ರೇಕ್ ಆಗಿರುತ್ತೆ ಅಲ್ಲ,
ಅದನ್ನೇ ತೊಗೊಂಡು ಕಟ್ಟಿರೋದು. ಈಗ ಹಸರು ತೋರಿಸಿದ್ರಲ್ಲ ಹಾಗೆ. ಹಾಂ, ಇಟ್ಸ್ ನಾಟ್ ಈಸಿ. ಇಲ್ಲಿ ಕ್ಯಾಮ್ರಾ ಆ್ಯಂಗಲ್ ಏನೇನಾಗಿದೆ. ನಾವು ಆ ಪಾಯಿಂಟ್ಗೆ ಹೋಗಿದ್ದು ನೋಡಿ. ಮಸ್ತಾಗಿದೆ. ನಾನು ಯಾವಾಗಲೂ ಬೈಯೋದಿದೆ, ಇಲ್ಲೆಲ್ಲ ಬರ್ತೀರಾ ಇಂಥ ಜಾಗಗಳಿಗೆ, ಯಾಕೆ ಹಿಂಗೆ ತಿಂದು ಎಸ್ದೋಗ್ತೀರಾ? ಇಷ್ಟು ಚೆನ್ನಾಗಿರೋ ಜಾಗಗಳನ್ನ ಹಾಳು ಮಾಡೋಕ್ಕೆ. ನಿನಗೆ ಹೇಳ್ತಿಲ್ಲ, ಅಲ್ಲಲ್ಲ ಹೇಳಿದ್ದು ಬೇರೆಯವ್ರು ಎಸ್ದಿರೋರಿಗೆ ಹಂಗೆ ಮಾಡಬೇಡಿ ಅಂತ ಮೆಸೇಜ್ ಕನ್ವೆ ಮಾಡ್ತಾ ಇರೋದು. ವ್ಯೂ ನೋಡಿ. ಈಗ ಒಂದೊಂದು ಲೀಟರ್ ನೀರು ತಗೊಳ್ಳಿ 300 ರೂಪಾಯಿ ಕೊಟ್ಟು. यूट्यूब चैनल है हाँ, करली डायरीज सब्सक्राइब करो. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಯಾ ನೋಡಿ, ನನ್ನ ಸಬ್ಸ್ಕ್ರೈಬರ್ಸ್ ಇಂಡಿಯಾದಿಂದ ಒಮಾನ್ ತನಕ ಇದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಖುಷಿ ಸಬ್ಸ್ಕ್ರೈಬರ್ಸ್ ಅನ್ನೋದಕ್ಕಿಂತ ಅವರೆಲ್ಲ ನನಗೆ ವೆಲ್ ವಿಷರ್ಸ್. ದೇ ಆರ್ ನಾಟ್ ಜಸ್ಟ್ ಸಬ್ಸ್ಕ್ರೈಬರ್ಸ್. खजूर स्टोर रूम है. खजूर स्टोर रूम. ओके. इधर बोनी में खजूर इधर रखते हैं. हाँ. पाइप है. ಫುಲ್ ಖರ್ಜೂರನ್ನ ಸ್ಟೋರ್ ಮಾಡ್ತಾರಂತೆ. ಇಲ್ಲಿ ಸಣ್ಣ ಪೈಪ್ ಹಾಕಿರ್ತಾರೆ. ಪ್ರೆಷರ್ಗೆ ಅದರಿಂದ ರಸ ಇಳಿಯುತ್ತೆ. ಇಲ್ಲಿ ಜ್ಯೂಸ್ ಇಲ್ಲಿಂದ ಈ ಪೈಪ್ಸಿಂದ ಇಲ್ಲಿ ಕಾಣಿಸ್ತಿದೆಯಲ್ಲ, ಖಜೂರ್ ಜ್ಯೂಸ್ ಬರ್ತಿದಂತೆ. ನೋಡಿ, ಇದೆಲ್ಲ ಖಜೂರ್ ಸ್ಟೋರ್ ರೂಮ್. ಇದು ಬೆಡ್ರೂಮ್ಸ್ ಅಂತೆ ನೋಡಿ. ಇಲ್ಲಿ ಐ ಕ್ಯಾನ್ ಗೋ ಇನ್. ಮಲ್ಕೊಳ್ಳೋಕ್ಕೆ ಈ ಥರ ರೂಮ್ಸು, ಆ್ಯಂಡ್ ಖಜೂರನ್ನು ಸ್ಟೋರ್ ಮಾಡೋಕ್ಕೆ ಇಲ್ಲಿ ಆರಾಮ್ ರೂಮ್ಸ್. ಅಂಡರ್ಗ್ರೌಂಡ್ ಥರ ನುಸ್ಕೊಂಡೋಗಿ ಮಲ್ಕೋಬೇಕು ಇಲ್ಲಿ. ಹಾಂ, ವಾವ್, ಇದನ್ನೆಲ್ಲ ಬಿಲ್ಡ್ ಮಾಡಿದಾರಲ್ಲ, ಆ ಆರ್ಕಿಟೆಕ್ಚರ್ಗೆ ಕೊಡಬೇಕು ಸಲಾಂ. ಸಖತ್ ಪ್ಲೇಸ್ ಮಾತ್ರ. ಇಂದ ನೋಡಿ ಹಾಗೆ ಏನು ಮಸ್ತಾಗಿದೆ. ವಾವ್, ಕ್ಯಾನ್ ಯು ಇಮ್ಯಾಜಿನ್ ನಾವೀಗ ಇಲ್ಲಿಂದ ಎಲ್ಲೋಗಿದ್ದೋ ಹೇಳಿ, ಅಲ್ಲಿಗೆ ಹೋಗಿದ್ದು. ಅಲ್ಲಿಂದ ವಾಪಸ್ ಇಲ್ಲಿ ಕಾರ್ ಹತ್ರ ಬಂದಿದ್ವಿ. ಅಕ್ಕ ಹೇಗಿತ್ತು ಹೇಳಿ? ಬಂದು ವಿಸಿಟ್ ಮಾಡಿ ಮಸ್ಕಟ್ಟಲ್ಲಿ. ಈ ಪ್ಲೇಸ್ನ ಮಿಸ್ ಮಾಡಬೇಡಿ. ನೀವು ನಿಜ್ವಾ ಫುಡ್ನ ಸೆಲೆಕ್ಟ್ ಮಾಡಿದ್ರೆ ಅವರು 3 ಪ್ಲೇಸ್ನ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಒಂದು ನಾವು ಹೋಗಿದ್ವಲ್ಲ ಹಳ್ಳಿ, ಆ ಗಾಂವ್, ಆಮೇಲೆ ಇದು ಇದನ್ನ ಹತ್ಕೊಂಡು ಹೋಗೋದು ಫೋರ್ಟ್, ಆ್ಯಂಡ್ ಇನ್ನೂ ಒಂದಿದೆ ಅದು ಮೈನ್ ಪ್ಲೇಸ್, ಅದಕ್ಕೂ ಹೋಗ್ತೀವಿ. ಇದೇ ಅದ್ಭುತವಾಗಿತ್ತು ಮಾತ್ರ. ಸೊ ಈಗ ಸದ್ಯಕ್ಕೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ ಬನ್ನಿ. ಓಕೆ, ದಿಸ್ ವಾಸ್ ದ ಬೆಸ್ಟ್. ಬಟ್ ಅವ್ರು ಹೇಳ್ತಿರೋದು ಪಿಕ್ಚರ್ ಅಭಿ ಬಾಕಿ ಹೇ ಅಂತ. ನೋಡುವ. ಹಾ, ಒಮಾನಲ್ಲಿ ಎಲ್ಲ ಬೆಸ್ಟ್ ಆಗೇ ಇತ್ತು ಆಕ್ಚುಯಲ್ ಆಗಿ ಹೇಳ್ಬೇಕಂದ್ರೆ. ओमान में सब नेचुरल. हाँ, सब नेचुरल है. दुबई है और आर्टिफिशियल. ಎಕ್ಸಾಕ್ಟ್ಲಿ. ಟೆಕ್ನಾಲಜಿಗೆ ತಕ್ಕಂತೆ ಅವರೆಲ್ಲನೂ ಮ್ಯಾನ್ ಮೇಡ್ ಮಾಡಿಬಿಟ್ಟಿದ್ದಾರೆ. ದಿರ್ ಇಸ್ ನಥಿಂಗ್ ನ್ಯಾಚುರಲ್ ಲೆಫ್ಟ್. ಎಲ್ಲ ಸ್ಕೈ ಸ್ಕೇಪರ್ಸ್ ಇರ್ಬೋದು, ಆ ಥರ ಎಲ್ಲ ಫುಲ್ ತುಂಬ ನ್ಯಾಚುರಲ್ ಥರ ಕಾಣೋ ಮ್ಯಾನ್ ಮೇಡ್ ಥಿಂಗ್ಸ್ ಆಗಿದೆ. ಬಟ್ ಒಮಾನ್ ಹಂಗಲ್ಲ, ಇಲ್ಲಿರೋದೆಲ್ಲ ನ್ಯಾಚುರಲ್. ಅಷ್ಟು ಚೆನ್ನಾಗಿದೆ. ಅವ್ರು ಏನ್ಷಿಯಂಟ್ ಡೇಸಿಂದ ಏನು ಬಂದಿದ್ದಿಲ್ಲ ಅದನ್ನೇ ಉಳಿಸ್ಕೊಂಡು ಬಂದಿದ್ದಾರೆ. ಇವನ್ ಡಿಸೈನ್ಸ್, ಕಲರ್ಸ್, ಎವ್ರಿಥಿಂಗ್. ಸೊ ಗುಡ್. ಡೇಟ್ಸ್ ಇದೆ ನೋಡಿ. ಬಟ್ ಆ್ಯಕ್ಚುಲಿ ಈಗ ಸೀಸನ್ ಮುಗ್ದೋಗಿದೆಯಂತೆ. ಲಾಸ್ಟ್ ಮಂತೆ ಹಾರ್ವೆಸ್ಟ್ ಮಾಡಿದ್ದಾರೆ. ಇದು ಒಂಚೂರು ಮಿಕ್ಕೊಂಡಿರೋದು ಅಷ್ಟೇ.